ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಅಂದರೆ ಬ್ರೈನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಮಾಡ್ಬೋದು, ನಾವು ಟೈಮ್ ಟು ಟೈಮ್ ಬದಲಾಯಿಸ್ಬೋದು. ಅದು ಒಂಥರ ಗಟ್ಟಿ ಒಂದು ರಿಜಿಡ್ ಆಗಿರೋ ಆರ್ಗನ್ ಅಲ್ಲ. ಅದು ಯಾವುದಕ್ಕಂದ್ರೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಬಹಳ ಫ್ಲೆಕ್ಸಿಬಲ್, ಅದಕ್ಕೆ ಹೇಳ್ತಾರೆ ಮ್ಯಾಲಿಯಬಲ್ ಅಂತಾರೆ. ಆ ಬ್ರೈನು ರೀಆರ್ಗನೈಸ್ ಮಾಡ್ಬೋದು, ಅದನ್ನು ರೀಸೆಟ್ ಮಾಡ್ಬೋದು. ಇದೆಲ್ಲ ನಮಗೆ ಎಷ್ಟೊಂದು ಕ್ವಾಲಿಟಿ ಇದೆ, ಅದೆಲ್ಲ ಮನುಷ್ಯರ ಕೈಲಿ ಸಾಧ್ಯ. ಕೆಮಿಸ್ಟ್ರಿನೇ ಚೇಂಜ್ ಮಾಡಿಬಿಡ್ಬೋದು, ಹೊಸ ನ್ಯೂರಾನ್ಸ್ನ ಜನರೇಟ್ ಮಾಡ್ಬೋದು. ಇದು ಜೀವನ ಪರ್ಯಂತ ಮಾಡ್ಬೋದು. ಇದು ಚಿಕ್ಕ ಮಕ್ಕಳೇ ಆಗಬೇಕು ಅಂತಿಲ್ಲ, ವಯಸ್ಸಾದವರು ಮಾಡ್ಬೋದು. 1/3 ನಮ್ಮ ಜೆನೆಟಿಕ್ ಇದ್ದರೂ 2/3 ನಮ್ಮ ಇನ್ಫ್ಲೂಯೆನ್ಸಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ನಾವೇ ಅದನ್ನು ಕರೆಕ್ಟಾಗಿ, ನಮಗೆ ಅಷ್ಟೊಂದು ಪವರ್ ಇದೆ, ನಮ್ಮ ಇಂಟೆಲಿಜೆನ್ಸ್ಗೆ ಅಷ್ಟೊಂದು ಪವರ್ ಇದೆ. ನಮ್ಮ ಎಕ್ಸ್ಪೀರಿಯನ್ಸಿಂದ ನಾವು ಕಲಿಯೋದ್ರಿಂದ, ಅಂದರೆ ಲರ್ನಿಂಗಿಂದ, ಆಮೇಲೆ ನಾವು ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡೋದ್ರಿಂದ, ಇದರಿಂದ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಬ್ರೈನ್ನ ಚೇಂಜ್ ಮಾಡೋಕ್ಕಾಗೋದ್ರಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜೀವನ ನಿಜವಾಗ್ಲೂ ನಿಮ್ಮ ಕೈನಲ್ಲಿದೆ. ನೀವು ಇಂಪ್ರೂವ್ ಮಾಡ್ಕೋಬಹುದು, ಬೆಳಿಬಹುದು, ವಿಕಾಸ ಮಾಡ್ಕೊಳ್ಬಹುದು. ನಿಮ್ಮ ಬ್ರೈನ್ ಯಾವಾಗ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ನಿಮ್ಮ ಲೈಫ್ ಸ್ಟೈಲು ಎಲ್ಲ, ಯೋಚನೆ ಶಕ್ತಿ, ಗ್ರಾಸ್ಪಿಂಗ್ ಎಲ್ಲ ಚೇಂಜ್ ಆಗುತ್ತೆ. ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ, ಶೇಪ್ ಮಾಡೋಕ್ಕಾಗತ್ತೆ. ಇವತ್ತಿಂದ ಶುರು ಮಾಡಿ.